ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭಾಷೆ ಎಂಬ ಮಾಂತ್ರಿಕತೆ ಅಂತ ಹೇಳಿ ಇರ್ತಕ್ಕಂಥ ಒಂದು ಪಾಠದ ಬಗ್ಗೆ ನಾವು ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಅದನ್ನ ಬರೆದಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ KV ನಾರಾಯಣ ಅವರು ಅಂತ ಹೇಳಿ, ಕನ್ನಡದ ಬಹುಮುಖ್ಯವಾಗಿರ್ತಕ್ಕಂಥ ಭಾಷಾ ತಜ್ಞರಲ್ಲಿ ಇವರು ಕೂಡ ಗುರುತಿಸ್ಕೊಳ್ತಾ ಹೋಗ್ತಾರೆ. ಅವರು ಬರೆದಿರ್ತಕ್ಕಂಥ ಈ ಒಂದು ಪಾಠದ ವಿಶ್ಲೇಷಣೆಯನ್ನ ನೋಡ್ತಾ ಹೋಗೋಣ. ಸೊ ಪಾಠ ಟೋಟಲ್ ಏನ್ ಮಾತಾಡತ್ತೆ ಅಂತ ಹೇಳಿದ್ರೆ, ಭಾಷೆಯನ್ನ ನಾವು ಬಳಸ್ತಾ ಇರಬೇಕಾದಾಗ ಭಾಷೆ ತನ್ನ ಒಳಗಡೆ ಇರತಕ್ಕಂಥ ಮಾಂತ್ರಿಕತೆಯನ್ನ ಯಾವ ರೀತಿ ಇಟ್ಕೊಂಡಿದೆ, ಆ ಮಾಂತ್ರಿಕತೆಯನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಮಾತು ಮತ್ತೆ ಭಾಷೆ ಎರಡನ್ನು ನಾವು ಎಷ್ಟು ವೈವಿಧ್ಯಮಯವಾಗಿದೆ ಎಂಬುದನ್ನು ಕೂಡ ಈ ಪಾಠ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಪಾಠ ಏನ್ ಹೇಳುತ್ತೆ? ಜಗತ್ತಿನಾದ್ಯಂತ ಎಷ್ಟೋ ಭಾಷೆಗಳಿದ್ದಾವೆ. ಆ ಭಾಷೆಗಳಲ್ಲೂ ಕೂಡ ಜನಪದ ಸಾಹಿತ್ಯದಲ್ಲಿ ಭಾಷೆಯ ಮಾಂತ್ರಿಕತೆ ಅನ್ನೋದನ್ನ ಒಳಗೊಂಡಿರ್ತದೆ. ಆ ಒಳಗೊಂಡಿರೋದ್ರ ಮೂಲಕವಾಗಿ ಅದರೊಳಗಡೆ ಯಾವುದೋ ಒಂದು ರೂಪವಾಗಿರ್ತಕ್ಕಂಥ ಅಲೌಕಿಕವಾದ ಶಕ್ತಿಯು ಕೂಡ ಇರ್ತದೆ. ಮಾತಿಗೆ ಎಷ್ಟು ಬಹುಬಗೆಯಾಗಿರ್ತಕ್ಕಂತಹ ಶಕ್ತಿ ಇದೆಯೋ ಅಷ್ಟೇ ಬಹುಬಗೆಯ ಶಕ್ತಿ ಬರಹಕ್ಕೂ ಕೂಡ ಇದೆ. ಸೊ ಬರಹಕ್ಕೆ ಯಾವ ಮಟ್ಟದ ಶಕ್ತಿ ಇದೆಯೋ ಅಷ್ಟೇ ಮಟ್ಟದ ರೂಪವು ಅಥವಾ ಅಷ್ಟೇ ಮಟ್ಟದ ಶಕ್ತಿ ಮಾತಿಗೂ ಕೂಡ ಇದೆ. ಸೊ ಅದರಿಂದ ಓದೋದಕ್ಕೆ ಬರೆಯೋದಕ್ಕೆ ಬರತ್ತೆ ಅಂತ ಹೇಳಿದ್ಮೇಲೆ ಮಾತಾಡೋಕ್ಕೂ ಕೂಡ ಬರತ್ತೆ. ಸೊ ಎರಡನ್ನೂ ಕೂಡ ಯಾರು ಚೆನ್ನಾಗಿ ಹಿಡಿತದಲ್ಲಿಟ್ಕೊಂಡಿರ್ತಾರೋ ಅವರು ಈ ಭಾಷೆಯ ಮಾಂತ್ರಿಕತೆಯನ್ನ ಬಳಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ನೋಡೋದಾದ್ರೆ, ಈ ಭಾಷೆಯ ಮಾಂತ್ರಿಕತೆ ಅನ್ನುವಂಥದ್ದನ್ನ ದೈವೀದತ್ತವಾಗಿ ಬಂದಿರತಕ್ಕಂತಹ ಕೊಡುಗೆ ಅಂತಲೂ ಕೂಡ ಹೇಳೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಅದರ ಮೂಲಕವಾಗಿ ನಮ್ಮ ದಿನನಿತ್ಯದ ಜೀವನವೂ ಕೂಡ ನಡೀತಾ ಹೋಗುತ್ತೆ. ಹಾಗೆ ಇಲ್ಲಿ ಬಂದಿರತಕ್ಕಂತಹ ಮಂತ್ರಗಳಾಗ್ಲಿ, ಸ್ತೋತ್ರಗಳಾಗ್ಲಿ, ನಾಮಾವಳಿಗಳಾಗ್ಲಿ, ಈ ಎಲ್ಲವಕ್ಕೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಶಕ್ತಿಯೇ ಇದೆ. ಆ ಶಕ್ತಿಯನ್ನ ಪಡೆಯೋದ್ರ ಮೂಲಕವಾಗಿ ಆ ಭಾಷೆಯ ಶಕ್ತಿಯನ್ನ ಪ್ರದರ್ಶನವು ಮಾಡ್ತಾ ಹೋಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈ ಭಾಷೆಯ ಮೂಲಕವಾಗಿ ಅಥವಾ ಭಾಷೆಯ ಮಾಂತ್ರಿಕತೆಯ ಮೂಲಕವಾಗಿ ನಾವು ನೋಡ್ತಾ ಹೋಗ್ತೀವಿ ಅನ್ನೋದಾದ್ರೆ, ಬಂದಿರತಕ್ಕಂಥ ರೋಗಗಳನ್ನ ವಾಸಿ ಮಾಡೋದಕ್ಕಾಗ್ಲಿ, ಅನಿಷ್ಟಗಳನ್ನ ಹೋಗ್ಲಾಡ್ಸೋದಕ್ಕಾಗ್ಲಿ, ಒಳಿತನ್ನ ಬೇಕು ಅನ್ನೋದಕ್ಕಾಗ್ಲಿ, ಅದಾದ್ಮೇಲೆ ಇನ್ನೊಬ್ಬರಿಗೆ ವರವನ್ನ ಕೊಡೋದಕ್ಕಾಗ್ಲಿ, ಶಾಪವನ್ನ ಕೊಡೋದಕ್ಕಾಗ್ಲಿ, ಈ ಎಲ್ಲದಕ್ಕೂ ಕೂಡ ನಾವು ಯಾವ್ದನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಭಾಷೆಯನ್ನೇ ಬಳಸ್ತೀವಿ. ಸೊ ಹಾಗೆ ನೋಡಿದ್ರೆ, ಯಾರೋ ಒಬ್ರು ಕಲ್ಲಾಗೋಗು ಅಂತ ಹೇಳಿದ್ರೆ ಅದಕ್ಕೇನ ಆ ಶಾಪ ಅನ್ನೋದು ವರ್ಕ್ ಆಗ್ಬಿಡತ್ತೆ. ಆ ವ್ಯಕ್ತಿ ಏನಾಗ್ತಾನೆ, ಕಲ್ಲಾಗಿ ಹೋಗ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಮಳೆ ಬಾ ಅಂತ ಹೇಳಿ ಮಂತ್ರಗಳನ್ನ ಪಠನೆ ಮಾಡಿದಾಗ ಆ ಮಂತ್ರದ ಪಠಣದ ಶಕ್ತಿಗೆ ಮಳೆಯು ಕೂಡ ಬಂದಿರತಕ್ಕಂಥದ್ದು. ಹಾಗೆ ಮಯೂರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೂರ್ಯ ಶತಕವನ್ನ ಸ್ತುತಿಸಿದಾಗ ಅವನಿಗೆ ಬಂದಿರತಕ್ಕಂಥ ರೋಗಗಳೆಲ್ಲವೂ ಕೂಡ ಏನಾಯ್ತು, ವಾಸಿ ಆಗೋಯ್ತು. ಹಾಗೆ ನಾವು ರಾತ್ರಿ ಹೊತ್ತಲ್ಲಿ ಮಲಗಿಸ್ತಕ್ಕಂಥ ಮಕ್ಕಳು ಅವು ಭಯ ಪಡಬಾರ್ದು ಅಂತ ಹೇಳಿ ಕೆಲವೊಂದು ಮಂತ್ರಗಳನ್ನು ಕೂಡ ಮಕ್ಕಳು ಕೈಯಲ್ಲಿ ಹೇಳಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಭಯದಿಂದ ಮುಕ್ತಿ ಹೊಂದ್ಬಿಟ್ಟು ಅವು ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ಹೇಳಿ. ಹೀಗೆ ನಾವು ಖಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಹೇಳ್ತಾ ಇರತಕ್ಕಂತಹದ್ದನ್ನ ಪುನಃ ಪುನಃ ಉಚ್ಚಾರಣೆ ಅಥವಾ ಪುನರಾವರ್ತನೆಯನ್ನ ಮಾಡೋದ್ರ ಮೂಲಕವಾಗಿ ಆ ಭಾಷೆಯ ಮೇಲೆ ಒಂದು ಹಿಡಿತ ಅನ್ನೋದು ಪಡ್ಕೊಳ್ತೀವಿ. ಆ ಹಿಡಿತವನ್ನ ಇಟ್ಕೊಂಡಾಗ ಏನಾಗ್ಬಿಡತ್ತೆ, ಆ ಭಾಷೆಯಲ್ಲಿನ ಮಂತ್ರ ಶಕ್ತಿ ಅನ್ನೋದೇನಾಗತ್ತೆ, ವರ್ಕ್ ಆಗತ್ತೆ. ಸೊ ವರ್ಕ್ ಆಗತ್ತೆ ಅಂತ ಹೇಳಿದ ಮೇಲೆ ಆ ವ್ಯಕ್ತಿಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಪರಿಣಾಮಕಾರಿಯಾಗಿ ಆ ಒಂದು ಮಂತ್ರ ಏನಾಗತ್ತೆ, ನಮಗೆ ಬೇಕಾಗಿರೋದೆಲ್ಲವನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಮಂತ್ರಶಕ್ತಿಗಳಾಗ್ಲಿ ಅಥವಾ ಇದೆಲ್ಲವನ್ನ ನೋಡ್ತೀವಿ ಅಂತ ಹೇಳಿದಾಗ ಮೊದಲಿಗೆ ನಮಗೆ ಬರಹ ಸಿಕ್ತಲ್ಲ, ಈ ಬರಹ ಸಿಕ್ತಾಗ ಅನಾಗರಿಕ ಮನುಷ್ಯ ಅನ್ನೋದಕ್ಕಿಂತ ಬುಡಕಟ್ಟು ಮನುಷ್ಯ ಅಂತ ನಾವೇನ್ ಕರಿತೀವಲ್ಲ ಮೂಲದಲ್ಲಿ, ಸೊ ಅವನು ಇದನ್ನ ಫಸ್ಟ್ ಬಾರಿ ನೋಡಿದಾಗ ಅವನಿಗೇನಾಗಿತ್ತು, ಭಯ ಆಗಿತ್ತು. ಮನುಷ್ಯನಿಗೆ ಮೊದಲ ಬಾರಿಗೆ ಏನೇನನ್ನ ನೋಡಿದ್ದಾನೋ ಅದೆಲ್ಲವನ್ನ ನೋಡಿದಾಗ ಅವನಿಗೆ ಭಯವೂ ಆಗಿತ್ತು. ಆ ಭಯವೇ ಅವನಿಗೆ ಏನಾಗಿದ್ದು, ಶಾಪವೂ ಆಗಿರ್ಬೋದು ಅಥವಾ ವರವೂ ಕೂಡ ಆಗಿರಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಆಧುನಿಕ ಕಾಲದಲ್ಲಿ ಈ ಮಂತ್ರಶಕ್ತಿಯನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಒಂದು ಮಾತಿನ ಮೋಡಿ, ವಶೀಕರಣ ವಿದ್ಯೆ ಅಂತ ಹೇಳಿ ಎಲ್ಲಾ ರೀತಿಯಲ್ಲೂ ಕರಿತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಂದೊಂದು ಸಂದರ್ಭಕ್ಕೆ ಒಂದೊಂದು ರೀತಿಯಲ್ಲಿ ನಾವು ಭಾಷೆಯನ್ನ ಬಳಸ್ತಾ ಹೋಗ್ತಿರ್ತೀವಲ್ವಾ. ಹಾಗೆ ಅದನ್ನ ಮಂತ್ರಶಕ್ತಿಯ ಮೋಡಿ ಅಥವಾ ಮಾತಿನ ಮೋಡಿ ಅನ್ನೋದನ್ನ ನಾವ್ ಎಲ್ಲಿ ನೋಡ್ಬೋದು ಚೆನ್ನಾಗಿ ಅಂತ ಹೇಳಿದ್ರೆ, ನಮಗೆ ನೆಪೋಲಿಯನ್ ಗೊತ್ತಿರಬೇಕು. ಸೊ ನೆಪೋಲಿಯನ್ ಏನ್ ಮಾಡ್ತಾನೆ, ತನ್ನ ದೇಶದಲ್ಲಿರ್ತಕ್ಕಂತಹ ಸೈನಿಕರನ್ನ ಒಂದುಗೂಡಿಸ್ಕೊಂಡು ಇಡೀ ಯುರೋಪನ್ನ ಗೆಲ್ಬೇಕು ಅಂತ ಹೇಳಿ ಮುಂದಾಗ್ತಾನೆ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಅವನು ಬೆಳೆಸಿರ್ತಕ್ಕಂಥ ಭಾಷಾ ಸಾಮರ್ಥ್ಯ. ಅದರ ಮೂಲಕವಾಗಿ ಒಂದು ರಾಷ್ಟ್ರವನ್ನ ಅಥವಾ ಒಂದು ಪ್ರಪಂಚವನ್ನ ಗೆಲ್ಲೋದಕ್ಕೆ ಅವನು ಮುಂದಾಗ್ತಾ ಹೋಗ್ತಾನೆ. ಅದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಅವನ ಓದುವಿಕೆ, ಅದಾದ್ಮೇಲೆ ಆ ಭಾಷೆಯ ಮೇಲಿರ್ತಕ್ಕಂಥ
ಹಿಡಿತ. ಇದರ ಮೂಲಕವಾಗಿ ನಮ್ಗೆ ಅರ್ಥ ಆಗತ್ತೆ ಮಾತು ಅನ್ನೋದು ಬಹಳ ಮುಖ್ಯ. ನೆಕ್ಸ್ಟ್ ಮಾತಿನಲ್ಲಿ ನಿಷೇಧಗಳು ಅಂತ ಬರುತ್ತೆ. ಸೊ ಮಾತಿನಲ್ಲಿ ನಿಷೇಧಗಳು ಏನು ಅಂತ ಹೇಳಿದ್ರೆ, ನಾವು ಬಳಸ್ತಾ ಇರತಕ್ಕಂತಹ ಪದಗಳು ಕೆಲವು ಸಂದರ್ಭದಲ್ಲಿ ಬಳಸೋದಿಲ್ಲ. ಅಂತಹ ಸಂದರ್ಭಗಳು ಯಾವ್ದು ಬರುತ್ತೆ? ಕೆಲವು ಸಂದರ್ಭದಲ್ಲಿ ನಾವು ವ್ಯವಹಾರ ಮಾಡ್ತೀವಿ, ಆಚರಣೆಗಳನ್ನ ಮಾಡ್ತೀವಿ, ಸಂಬಂಧಗಳನ್ನ ಮಾಡಿರ್ತೀವಿ. ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ಭಾಷೆಗಳಲ್ಲಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಪದಗಳನ್ನ ನಾವು ಬಳಸೋದಿಲ್ಲ. ಆ ಪದಗಳನ್ನ ಬಳಸೋದ್ರ ಮೂಲಕವಾಗಿ ಏನಾಗ್ಬೋದು, ನಮ್ಮ ನಡುವೆ ಇರ್ತಕ್ಕಂಥ ಸಾಮಾಜಿಕ ಸಾಮರಸ್ಯ ಹಾಳಾಗ್ಬೋದು, ಅಥವಾ ಸಾಮಾಜಿಕವಾಗಿ ಅಸಮಾನತೆ ಬೆಳಿಬಹುದು. ಸೊ ಅಂತಹ ಪದಗಳನ್ನ ನಾವೇನ್ ಮಾಡ್ತೀವಿ, ಬಳಸೋದಕ್ಕೆ ಹೋಗೋದಿಲ್ಲ. ಅವು ಯಾವ್ದ್ರಿಂದ ತುಂಬಿರ್ತವೆ ಅಂತ ಹೇಳಿದ್ರೆ, ದೇಹಕ್ಕೆ ಸಂಬಂಧಿರ್ತಕ್ಕಂತಹ ಭಾಗಗಳಾಗಿರ್ಬೋದು, ಅತೀತ ಶಕ್ತಿಗಳನ್ನ ಹೊಂದಿರತಕ್ಕಂಥ ಪದಗಳಾಗಿರ್ಬೋದು. ಈ ತರ ಕೆಲವೊಂದು ಪದಗಳನ್ನ ನಾವೇನ್ ಮಾಡ್ತಿರ್ತೀವಿ, ಬಳಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಅಂತಹ ಪದಗಳನ್ನ ಕೆಲವು ಸಂದರ್ಭದಲ್ಲಿ ಬಳಸೋದಿಲ್ಲ, ಅಥವಾ ಸೀಮಿತಾರ್ಥವನ್ನು ಕೂಡ ಆ ಪದಗಳು ಹೊಂದಿರ್ತವೆ. ಹಾಗಾದ್ರೆ ಎಕ್ಸಾಂಪಲ್ಗಳನ್ನ ನೋಡೋದ್ರ ಮೂಲಕವಾಗಿ ಅವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗೋಣ. ಸೊ ಏನು ಮೊದಲನೇ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಉಪ್ಪು ಅಂತ ಹೇಳಿ ಒಂದು ಪದ ಇದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಇದನ್ನ ಸಕ್ಕರೆ ಅಂತ ಹೇಳಿ ಬೇರೆಯವರು ಬಳಸ್ತಾರೆ. ಯಾಕೆ? ಆ ಪ್ರದೇಶದಲ್ಲಿ ಇದರ ಬಳಕೆ ಇಲ್ಲ, ಇದರ ಬಳಕೆ ಇದೆ. ಕೆಲವು ಸಂದರ್ಭದಲ್ಲಿ ಇದರ ಬಳಕೆ ಇಲ್ಲ, ಇದರ ಬಳಕೆ ಇದೆ. ಸೊ ಹಾಗೆ ಉಪ್ಪು ಅನ್ನೋ ಪದವನ್ನ ನಾವು ನೋಡ್ತೀವಿ. ಸೊ ಇನ್ನೊಂದು ಸಂದರ್ಭದಲ್ಲಿ ಅಂಕೆಗಳ ಸಂಖ್ಯೆಯನ್ನ ನೋಡ್ತೀವಿ. ಕೆಲವ್ರಿಗೆ ಏನಾಗ್ಬಿಡತ್ತೆ, 1 2 3 4 5 6 7ನೇ ಪದ ಬೇಡ ಅನ್ಸ್ಬಿಡತ್ತೆ. ಅದಕ್ಕೆ ಏನ್ ಹೇಳ್ತಾರೆ, 6ರ ನಂತರ 1, ಅದಾದ್ಮೇಲೆ 8 ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಷೇಧ ಯಾವ್ದಾಯ್ತು? 7 ನಿಷೇಧ ಆಯ್ತು. ಇಲ್ಲಿ ಉಪ್ಪು ಬದಲಿಗೆ ಸಕ್ಕರೆ ಅನ್ನೋದಾಯ್ತು. ಈ ತರ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಲಾಭ ಮತ್ತೆ ನಷ್ಟ, ಲಾಭ ಮತ್ತೆ ಶಾಪ, ಈ ತರದವನ್ನು ಕೂಡ ನಾವು ಅದಲಿ ಬದಲಿಯಾಗಿ ನೋಡೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಕೆಲವು ಕಡೆ ಎಲ್ಲ ಏನಾಗುತ್ತೆ, ಕೆಲವೊಂದು ಪ್ರಾಣಿಗಳ ಹೆಸರನ್ನ ಬಳಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾವು ಅನ್ನೋ ಪದವನ್ನ ಬೆಳೆಸೋದಿಲ್ಲ. ಇಂಥ ಪದಗಳನ್ನ ನೋಡ್ತೀವಿ. ಆಮೇಲೆ ಹುಲಿ ಅನ್ಬಾರ್ದು, ಆ ಪದಕ್ಕೆ ನರಿ ಅನ್ಬೇಕು. ಇಂತಹ ಪದಗಳನ್ನು ಕೂಡ ನೋಡ್ತೀವಿ. ಆಮೇಲೆ ಜೂನಿ ಅಂತ ಹೇಳಿ ಒಂದು ಯಾವುದು ಬುಡಕಟ್ಟು ಪಂಗಡ ಬರುತ್ತೆ. ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಕಪ್ಪೆ ಅಂತಕ್ಕಂಥ ಒಂದು ಪದವನ್ನು ಅವರು ಬಳಸೋದಕ್ಕೆ ಹೋಗುದಿಲ್ಲ. ಸೊ ಹಾಗೆ ದಕ್ಷಿಣ ಅಮೆರಿಕಾದಲ್ಲಿರ್ತಕ್ಕಂತಹ ಒಂದು ಜನಾಂಗದವ್ರು ಏನ್ ಮಾಡ್ತಾರೆ, ಗೂಳಿ ಅಂತ ಹೇಳಿ ಕರೆಯೋದಿಲ್ಲ. ಅದಕ್ಕೆ ಬದಲಾಗಿ ಅವ್ರು ಏನಂತ ಕರೀತಾರೆ, ಗಂಡು ಹಸು ಅನ್ನೋ ಒಂದು ಪದಗಳನ್ನ ಬಳಸ್ಕೊತಾರೆ, ಅಥವಾ ಗಂಡು ಪ್ರಾಣಿ ಅಂತ ಹೇಳಿ ಆ ಪದವನ್ನ ಬಳಸ್ಕೊಳ್ತಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇರಬೇಕಾದಾಗ ಒಂದೊಂದು ಪಂಗಡದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಪದಗಳನ್ನ ಅವರು ಬಳಸ್ಕೊಳ್ತಾ ಹೋಗ್ತಾರೆ. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಶುಭ ಸೂಚಕ ಪದಗಳನ್ನ ನಾವು ಗಮನಿಸ್ಕೊಳ್ತಾ ಹೋಗ್ಬೋದು. ಯಾವ ರೀತಿ ಅಶುಭ ಸೂಚಕ ಪದಗಳು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಏನಾಗ್ಬಿಡತ್ತೆ, ಕೆಲವೊಂದ್ಸಲ ನಾವು ಬೇಡದೇ ಇರತಕ್ಕಂಥ ಮಾತನ್ನ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಬಿಡ್ತು ಅಂದ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ, ನಾವ್ ಯಾರಿಗೋ ವಚನವನ್ನ ಕೊಟ್ಟಿರ್ತೀವಿ, ವಚನದಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದಾಗ್ಲೂ ಕೂಡ ಬಿಡ್ತು ಅನ್ನೋ ಒಂದು ಪದವನ್ನ ಬಳಸ್ಬಿಡ್ತೀವಿ. ಸೊ ಹಾಗೆ ಈಗ ನಾವು ಮುಸಲ್ಮಾನರಲ್ಲೂ ಕೂಡ ಇಂಥದ್ದನ್ನೇ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವ್ರೇನ್ ಮಾಡ್ತಾರೆ, ಮುಸಲ್ಮಾನರು ತೋಬಾ ಅಂತ ಹೇಳಿ, ಅಂದ್ರೆ ಬಿಡ್ತಕ್ಕೆ ಸರಿಯಾದ ಸಂವಾದಿಯಾಗಿರ್ತಕ್ಕಂಥ ಪದ. ಹಾಗೆ ಕ್ರಿಶ್ಚಿಯನ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಶಿಲುಬೆಯನ್ನ ಇಟ್ಕೊಂಡು ಅಥವಾ ಆ ಶಿಲುಬೆಯನ್ನ ಸೂಚಿಸಿ ಹೇಳ್ತಾ ಹೋಗ್ತಾರೆ, ನಾವು ಮಾಡಿರ್ತಕ್ಕಂಥದ್ದು ತಪ್ಪು, ಅಥವಾ ಬಳಸಿರ್ತಕ್ಕಂಥ ಪದಗಳು ತಪ್ಪು ಅನ್ನೋ ಹಿನ್ನೆಲೆಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಸೊ ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡತ್ತೆ, ನಾವು ಬಳಸ್ತಾ ಇರತಕ್ಕಂತಹ ಪದಗಳೇನಿರ್ತಾವಲ್ವಾ, ಆ ಪದಗಳೇ ನಮ್ಗೆ ಏನ್ ಮಾಡ್ಬಿಡ್ತವೆ, ಜಗಳಗಳನ್ನ ತರಿಸೋದಾಗ್ಲಿ. ಅದು ಯಾಕೆ ಜಗಳಗಳನ್ನ ತರಿಸ್ತವೆ ಅಂತ ಹೇಳಿದ್ರೆ, ಆ ಪದಗಳು ಅಶ್ಲೀಲವಾಗಿರ್ತವೆ. ಅಶ್ಲೀಲವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಂತ ಪದಗಳನ್ನ ನಾವು ಬಳಸಿದ್ರೆ ಏನಾಗ್ಬಿಡತ್ತೆ, ಅಲ್ಲಿ ಸಂಬಂಧಗಳು ಕೆಡ್ತವೆ, ಜಗಳಗಳಾಗ್ತವೆ, ಅಥವಾ ದೊಡ್ಡ ಮಟ್ಟಕ್ಕೆ ಗಲಾಟೆಗಳು ಕೂಡ ನಡೀತವೆ. ಸೊ ಹೀಗಿರ್ಬೇಕಾದಾಗ ಅಂತ ಪದಗಳನ್ನ ನಾವು ಬಳಸೋದಿಲ್ಲ. ಅದೇ ಇನ್ ಕೇಸ್ ಎಲ್ಲಾದ್ರೂ ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ, ಅಲ್ಲಿ ಯಾವ್ದಾದ್ರು ಒಂದು ಬೇಡದೇ ಇರ್ತಕ್ಕಂಥ ಪದಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಅಲ್ಲೇ ಏನ್ ಬರೀತಾರೆ ಅಂತ ಹೇಳಿದ್ರೆ, ಅನ್ಪಾರ್ಲಿಮೆಂಟರಿ ಅಂತ ಹೇಳಿ ಕರೀತಾರೆ. ಸೊ ಅವನ್ನ ಎಲ್ಲಿಗೆ ಸೇರಿಸೋದಿಲ್ಲ, ಆ ಒಂದು ಪುಸ್ತಕದೊಳಗಡೆ ಅಂತಹ ಪದಗಳನ್ನ ಸೇರಿಸೋದಿಲ್ಲ. ಅದನ್ನ ಅಧಿಕೃತವಾಗಿ ಅದನ್ನ ತೆಗೆದಾಕ್ಬೇಕು ಅಂತ ಹೇಳಿ ಬಳಸ್ತಾ ಹೋಗ್ತಾರೆ. ಇದನ್ನು ಕೂಡ ನಾವು ನೋಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಪದವನ್ನ ನಾವು ನೋಡೋದಾದ್ರೆ, ಯಾರಾದ್ರೂ ಸತ್ತೋಗಿರ್ತಾರೆ ಅಂತ ಹೇಳಿದ್ರೆ, ಅವರನ್ನ ನಾವು ಔಪಚಾರಿಕವಾಗಿ ಬರಿಬೇಕಾದಾಗ, ಅಥವಾ ಔಪಚಾರಿಕವಾಗಿ ಅವ್ರು ಸತ್ತೋದ್ರು ಅಂತ ಕರಿಬೇಕಾದಾಗ ಒಳ್ಳೆ ಪದಗಳನ್ನ ಬಳಸ್ತಾ ಹೋಗ್ತೀವಿ. ಹಿಂಗೆ
ಲಿಂಗೈಕ್ಯವಾಗು, ಶಿವೈಕ್ಯವಾಗು, ಸ್ವರ್ಗವಾಸಿಯಾಗು, ಕೈಲಾಸವಾಸಿಯಾಗು, ವೈಕುಂಠವಾಸಿಯಾಗು, ಈ ತರ ಬಳಸ್ತಾ ಹೋಗ್ತೀವಿ. ಅದೇ ಅನೌಪಚಾರಿಕವಾಗಿ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಆ ಪದಗಳು ಹೇಗಿರ್ತವೆ ಅದನ್ನ ನೋಡಿ. ಹೆಂಗಿರ್ತವೆ ಅಂತ ಹೇಳಿದ್ರೆ, ಆ ಅವನ್ ನೆಗೆದು ಬಿದ್ದ, ಗೊಟಕ್ಕಂದ, ಹಳೆ ರಾಗಿ ತರಕ್ ಹೋದ, ನಿಗರ್ಕೊಂಡ, ಲೆಕ್ಕ ಮುಗಿಸ್ಕೊಂಡ, ಅಂಗಡಿ ಮುಚ್ಕೊಂಡು ಹೋದ, ಈ ತರ ಅನೌಪಚಾರಿಕವಾಗಿರ್ತಕ್ಕಂಥ ಪದಗಳನ್ನು ಕೂಡ ನಾವು ಬಳಸೋದನ್ನ ನೋಡಿದ್ದೀವಿ. ಸೊ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಈ ಹೆಸರುಗಳ ಮೂಲಕವಾಗಿ ಹೇಗೆ ಬೆಳ್ಕೊಂಡ್ ಬಂದಿದೆ. ಇಲ್ಲಿ ಹೆಸರು ಮುಖ್ಯ ಆಗತ್ತಾ ಅಥವಾ ವ್ಯಕ್ತಿ ಮುಖ್ಯ ಆಗ್ತಾನ ಅನ್ನೋದು ಕ್ವಶನ್ ಬಂದಾಗ ವ್ಯಕ್ತಿಗಿಂತ ಯಾರು ಹೆಸರು ಮುಖ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿಯನ್ನ ನಾವು ಮುಖತಃ ನೋಡ್ಲಿಲ್ಲ ಅಂತ ಹೇಳಿದಾಗ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನ ಕೇಳಿದಾಗ ಯಾವ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನ್ಯೂಜಿಲೆಂಡ್ ಒಂದು ಬುಡಕಟ್ಟು ಬರುತ್ತೆ. ಆ ಬುಡಕಟ್ಟಿನ ಒಳಗಡೆ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಹೆಸರುಗಳನ್ನ, ಮೂಲ ಹೆಸರುಗಳನ್ನ ಬಿಟ್ಟು ಅವರಿಗೆ ಗುಪ್ತನಾಮಗಳನ್ನ ಇಡ್ತಾರೆ. ಅಂದ್ರೆ ಇದನ್ನ ಬಳಸ್ಕೊಳ್ಳೋದಕ್ಕೆ. ಸೊ ಇದನ್ನ ಬಳಸಬಾರ್ದು ಅಂತ ಹೇಳಿ. ಸೊ ಈ ಮೂಲನಾಮಗಳನ್ನ ಏನಾದ್ರು ಗೊತ್ತಾಗೋಯ್ತು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಕೇಳಿ ಬರಿಬೋದಲ್ವಾ. ಎಕ್ಸಾಂಪಲ್, ಇವಾಗ ನಮ್ಮ ರಾನಲ್ಲಿ ಇರ್ತಕ್ಕಂಥ ಏಜೆಂಟ್ಗಳು ಬೇರೆ ದೇಶದಲ್ಲಿ ಹೋಗಿದ್ದಾಗ ಅವರು ಮೂಲ ಹೆಸರನ್ನ ಬಿಟ್ಟು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಹೆಸರನ್ನ ಇಟ್ಕೊಂಡಿರ್ತಾರೆ. ಸೊ ಅದು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆ ವಿಶೇಷತೆಗಳನ್ನ ಇಟ್ಕೊಂಡಿರ್ತಾರೆ. ಹಾಗೆ ನೋಡಿದ್ರೆ ಇಲ್ಲಿ ಇನ್ನೊಂದು ಬರುತ್ತೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಂಡತಿ ಗಂಡನ ಹೆಸರನ್ನ ಹೇಳೋದಿಲ್ಲ, ಇಚ್ಛಿಸೋದಿಲ್ಲ. ಯಾಕೆ? ಅವ್ರು ಹೇಳಿದ್ರೆ ತಮ್ಮ ಹೆಸರುಗಳನ್ನ ತಿಳಿಯಬಾರದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಆ ಹೆಸರುಗಳನ್ನ ಹೇಳೋದಿಲ್ಲ. ಹಾಗೆ ಒಂದು ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ನೋಡಿದಾಗ್ಲೂ ಕೂಡ ಏನೋ ಹೇಳ್ತಾರೆ, ಆ ಗಂಡನ ಹೆಸರನ್ನ ಹೇಳಿದಾಗ ಹೆಂಡತಿಯ ಆಯಸ್ಸು ಅಥವಾ ಗಂಡನ ಆಯಸ್ಸು ಕಡಿಮೆ ಆಗುತ್ತೆ ಅನ್ನೋ ಹಿನ್ನೆಲೆನೂ ಕೂಡ ಇರ್ಬೋದೇನೋ ಅಂತ ನಾವು ನೋಡ್ತಾ ಹೋಗ್ತಿರ್ತೀವಿ. ಸೊ ಹಾಗೆ ಇಂತಹ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹೆಸರು ಪ್ರಸಿದ್ಧಿಯಲ್ಲಿತ್ತು ಅಂತ ಹೇಳಿದ್ರೆ ಇದನ್ನ ತಮ್ಮ ಮುಂದಿನ ಜನಾಂಗಕ್ಕೆ ಇಡ್ತಾರೆ. ಅಥವಾ ಈ ಹೆಸರು ತುಂಬಾ ಚೆನ್ನಾಗಿಲ್ಲ, ಕೆಟ್ಟ ಕೆಲಸಗಳಲ್ಲಿ ಮಾಡಿತ್ತು ಅಂತ ಹೇಳಿದ್ರೆ ಈ ಹೆಸರನ್ನ ಮುಂದಿನ ಜನಾಂಗಕ್ಕೆ ಇಡೋದಿಲ್ಲ. ಹಾಗೆ ಈ ಹೆಸರನ್ನು ಕೂಡ ನೆನ್ಪು ಮಾಡ್ಕೊಳ್ಳೋದಕ್ಕೆ ಮುಂದಾಗೋದೇ ಇಲ್ಲ ಅನ್ನೋ ಒಂದು ಕಾರಣ ಇದೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಅದೇ ಹೆಸರನ್ನ ಇಟ್ಟಿರ್ತಕ್ಕಂಥವ್ರು ಆ ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಬಾರ್ದು. ಸೊ ಆ ವ್ಯಕ್ತಿ ನೆನಪಾಗ್ತಾ ಇದ್ದ ಅಂತ ಹೇಳಿದ್ರೆ ಪದೇ 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 ನಮ್ಗೆ ಏನಾಗುತ್ತೆ, ದುಃಖ ಉಂಟಾಗತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆ ಹೆಸರನ್ನ ಇಡೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಅದನ್ನ ಹಾಗೆ ಬಿಡ್ತಾರೆ. ಆಮೇಲೆ ಮಗುವಿಗೆ ಒಂದು ಒಳ್ಳೆಯ ಹೆಸರನ್ನು ಇಡೋದ್ರ ಮೂಲಕವಾಗಿ ಆ ಸಾವಿನ ಸಂಕೇತವನ್ನ ಸೂಚಿಸಬಾರದು, ಅಂತಹ ಹೆಸರುಗಳನ್ನ ಇಡಬೇಕು ಅಂತ ಹೇಳಿ ಕೆಲವೊಂದು ಹೆಸರುಗಳನ್ನ ಇಟ್ಕೊಳಕ್ ಹೋದಾಗ ನಾವೇನ್ ಮಾಡ್ತೀವಿ, ಗುಂಡ, ತಿಪ್ಪೆ ಇಂಥ ಮುಂತಾದ ಹೆಸರುಗಳನ್ನ ಇಟ್ಕೊಂಡಿದ ತಕ್ಷಣ ಅದು ಒಳ್ಳೆಯ ಹೆಸರುಗಳನ್ನ ಸೂಚಿಸ್ತಾ ಹೋಗ್ತವ? ಸೊ ಸೂಚಿಸೋದಿಲ್ಲ. ಹಾಗೆ ಕೆಟ್ಟ ವ್ಯಕ್ತಿಗಳ ಹೆಸರನ್ನು ಕೂಡ ನಾವು ಇಡೋದಕ್ಕೆ ಮುಂದಾಗೋದೇ ಇಲ್ಲ. ಅದರಲ್ಲಿ ಯಾವುದು ದುರ್ಯೋಧನ ಅಂತ ಹೇಳಿ ಇಟ್ಕೊಳ್ತೀವ, ದುಶ್ಯಾಸನ ಅಂತ ಇಟ್ಕೊಳ್ತೀವ, ಶಕುನಿ ಅಂತ ಹೇಳಿ ಇಟ್ಕೊಳ್ಳೋದಿಲ್ಲ. ಅದೇ ಒಳ್ಳೆತನದಲ್ಲಿರ್ತಕ್ಕಂತಹ ವ್ಯಕ್ತಿ ಹೆಸರುಗಳನ್ನ ನಾವು ಇಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಅರ್ಜುನ ಆಗಿರ್ಬೋದು, ಕರ್ಣ ಆಗಿರ್ಬೋದು, ಅಥವಾ ಕೃಷ್ಣ ಆಗಿರ್ಬೋದು, ಇಂತಹ ಹೆಸರುಗಳನ್ನು ನಾವು ಇಡೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ಸೊ ಇಂತಹದ್ರ ಜೊತೆಗೆ ಟೈಟಾನಿಕ್ ಅಂತ ಹೇಳಿ ಒಂದು ಹಡಗು ಮುಳುಗ್ತು. ಆದ್ರೆ ಟೈಟಾನಿಕ್ ಅಂತ ಹೇಳಿ ಇನ್ನೊಂದು ಹಡಗಿಗೆ ನಾವು ಹೆಸರನ್ನೇ ಇಡ್ಲಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅದು ದುರಂತವನ್ನ ಸೂಚಿಸ್ತು. ಆ ದುರಂತ ಸೂಚಿಸಿರೋದ್ರಿಂದ ಅಂತ ಹೆಸರುಗಳನ್ನ ಮತ್ತೆ ನಮಗೆ ಮುಂದಾಗೋದೇ ಕಡಿಮೆ ಆಗತ್ತೆ. ಸೊ ಕೊನೆಯದಾಗಿ ಏನು ಮಂತ್ರಶಕ್ತಿ, ಪದಗಳ ಮಂತ್ರಶಕ್ತಿ ಅನ್ನೋದನ್ನ ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ಹೆಸರನ್ನ ಇಟ್ಟು ಇನ್ನೊಂದು ಹೆಸರನ್ನ ಬದಲಾಯಿಸೋದು. ಆಲ್ಮೋಸ್ಟ್ ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡ್ತಕ್ಕಂತಹ ಮೂಲ ಹೆಸರೇ ಬೇರೆ ಇರುತ್ತೆ, ಅವ್ರು ಇಟ್ಕೊಂಡಿರ್ತಕ್ಕಂಥ ಹೆಸರುಗಳೇ ಬೇರೆ ಇರ್ತದೆ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ರಾಜ್ಕುಮಾರ್, ಅವ್ರ ಮೂಲ ಹೆಸರು ಏನಿತ್ತು, ಮುತ್ತುರಾಜ್ ಅಂತ ಹೇಳಿತ್ತು. ಸೊ ಕರ್ನಾಟಕ ಅಂತ ಹೇಳಿ ನೋಡಿದ್ರೆ ಮೂಲ ಹೆಸರು ಯಾವ್ದಿತ್ತು ಅಂತ ಹೇಳಿದ್ರೆ ಮೈಸೂರು, ಅಂದ್ರೆ ಮೊದಲನೇ ಹೆಸರು. ಸೊ ಅದ್ರ ಬದಲಾಗಿ ನಾವು ಇವತ್ತೇನು ಮಾಡಿದ್ವಿ, ಕರ್ನಾಟಕ ಅಂತ ಹೇಳಿಟ್ವಿ. ಸೊ ಹೀಗೆ ಬ್ಯಾಂಗ್ಳೂರ್ ಇದ್ದಿದ್ದು ಬೆಂಗಳೂರು ಆಯ್ತು, ಶಿವಮೊಗ್ಗ ಇದ್ದಿದ್ದು ಶಿವಮೊಗ್ಗ ಆಯ್ತು. ಸೊ ಈ ತರ ಪದಗಳನ್ನ ಬದಲಾಯಿಸೋದ್ರ ಮೂಲಕವಾಗಿ ಅದರಲ್ಲಿ ಆ ಪದದ ಒಳಗಡೆ ಇರ್ತಕ್ಕಂತಹ ಶಕ್ತಿಯ ಮೂಲಕವಾಗಿ ಆ ಹೆಸರು ಅಜರಾಮರವಾಗಬೇಕು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಅದನ್ನ ಹಿಡ್ತಾ ಹೋಗ್ತಾರೆ. ಸೊ ಇಡೀ ಪಾಠ ನಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಭಾಷೆಯಲ್ಲಿರ್ತಕ್ಕಂತಹ ಮಂತ್ರಶಕ್ತಿ ಯಾವ ರೀತಿ ಇದೆ, ಅಂದ್ರೆ ಆ ಭಾಷೆಯನ್ನ ಎಷ್ಟು ಚಂದವಾಗಿ ನಾವು ಬಳಸ್ತೀವಿ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಆ ಭಾಷೆಯ ಒಳಗಡೆ ಇರ್ತಕ್ಕಂಥ ಮಂತ್ರಶಕ್ತಿಯನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಥ್ಯಾಂಕ್ ಯು.